ಇನ್ನು ಉಪಚುನಾವಣೆಯ ಪ್ರಚಾರಕ್ಕೆ ಬಜೆಟ್ ಅಧಿವೇಶನ ಅಡ್ಡಿ ಆಗ್ಬಿಟ್ಟಿದೆ. ಘಟಾನುಘಟಿ ನಾಯಕರು ಉಪಚುನಾವಣೆಯ ಪ್ರಚಾರದಲ್ಲಿ ಭಾಗಿಯಾಗುವುದಕ್ಕೆ ನಿರ್ಧಾರ ಮಾಡಿಕೊಂಡಿದ್ದಾರೆ. ಸಿಎಂ, ಡಿಸಿಎಂ ಸೇರಿದಂತೆ ಹಲವರು ಸಚಿವರು, ಶಾಸಕರು ಗೈರಾಗ್ಬಿಟ್ಟಿದ್ರು. ಈ ಕಾರಣದಿಂದಾಗಿ ಅಧಿವೇಶನವನ್ನ ಬೇಗ ಮುಕ್ತಾಯಗೊಳಿಸುವಂತೆ ಶಾಸಕರು ಸ್ಪೀಕರ್ ಮುಂದೆ ಒಂದು ಪ್ರಸ್ತಾಪವನ್ನ ಇಟ್ಟಿದ್ದಾರೆ. ನಾಳೆಯೊಳಗೆ ಅಧಿವೇಶನ ಮುಕ್ತಾಯ ಆಗುವಂತಹ ಕೆಲ ಸಾಧ್ಯತೆಗಳು ಬಹಳ ದಟ್ಟವಾಗಿ ಕಾಣಿಸ್ತಾ ಇದೆ. ನೋಡಿ, ಇದಕ್ಕೆ ಮಾಡೋದು ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ಬರಬೇಕಾದಂಥ ಸಮಯಕ್ಕೆ ಸಚಿವರು ಬರೋದಿಲ್ಲ, ಸಭಾಪತಿಗಳು ಸಭಾತ್ಯಾಗ ಮಾಡ್ಕೊಂಡು ಹೋಗ್ತಾರೆ. ಅಂದ್ರೆ ನಿಜಕ್ಕೂ ಅನಿವಾರ್ಯ ಇದೆಯಾ ಅಂತ ಅಧಿವೇಶನದ ಲೆಕ್ಕಾಚಾರಗಳೇ ಬೇರೆ, ಇವರು ಬಾಡ್ತಾ ಇರೋದೇ ಬೇರೆ. ಲೆಕ್ಕಾಚಾರಗಳು ಬೇರೆ ಇರೋದ್ರಿಂದ ಇವರು ರಾಜಕೀಯ ಮಾಡ್ತಾ ಕೂತ್ಕೊಂಡ್ಬಿಟ್ರು. ಇವರಿಗೆ ಹೇಳಿಕೊಳ್ಳೋದಕ್ಕೆ ಮುಖ ಇಲ್ಲದೆ ಇದ್ದವರು ಅಲ್ಲಿ ಗೈರಾಗ್ತಾರೆ. ಹೌದು. ಸೊ ಅಲ್ಲಿ ಯಾರು ಬರೋದಕ್ಕೆ ಮನಸ್ಸು ಮಾಡೋದಿಲ್ವೋ ಅಂಥವ್ರನ್ನ ಕರೆಯೋ ಪ್ರಯತ್ನ ಇವ್ರು ಮಾಡ್ತಾನೆ ಇದ್ರು. ಬರಲಿಲ್ಲ, ಅವ್ರು ಎದ್ದೋದ್ರು, ಏನೋ ನಾಟಕೀಯ ಬೆಳವಣಿಗೆಗಳನ್ನು ನಡೆದು. ಆದರೆ ಇವತ್ತು ರಾಜಕೀಯ ಎಲ್ಲಿಗೆ ಬಂದು ನಿಂತಿದೆ, ಉಪಚುನಾವಣೆ ಕಾವಲಿದ್ದೀವಿ. ಹಂಗಾಗಿ ಅಧಿವೇಶನ ಅನ್ನುವಂಥದ್ದಕ್ಕೆ ಬೆಲೆನೇ ಇಲ್ಲಿದ್ದಂಗೆ. ರಾಜ್ಯದ ಆಯವ್ಯಯ ಇದೊಂದು ಆಗಬೇಕಾಗಿತ್ತು, ಆಗಿದೆ. ಇವರೇ ಹೇಳೋ ಪ್ರಕಾರ ನಾಳೆ ಒಳಗಡೆ ಮುಕ್ತಾಯ ಆಗುತ್ತೆ ಅಂತ ಅಧಿವೇಶನ. ಇವರೇ ಹೇಳೋ ಪ್ರಕಾರ ನಾಳೆ ಒಳಗಡೆ ಅಧಿವೇಶನವನ್ನು ಮುಗಿಸ್ಕೊಂಡು ತರಾತುರಿಯಲ್ಲಿ ಇವರು ಉಪಚುನಾವಣೆಗೆ ರೆಡಿ ಆಗಬೇಕಾಗಿದೆ. ಹಾಗಾಗಿ ಚುನಾವಣೆಯಲ್ಲಿ ಟಿಕೆಟ್ ಘೋಷಣೆನೂ ಕೂಡ ಇವ್ರಿಗೆ ಗೊಂದಲ ಆಗಿರೋದ್ರಿಂದ ಕೊನೆ ಗಳಿಗೆಯಲ್ಲಿ ಅಧಿಕೃತ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದ್ರು. ಬಿ ಫಾರಂ ಕೊಡೋದಕ್ಕೂ ತುಂಬ ಟೈಮ್ ಹಿಡಿಕೊಂತಲ್ಲ, ಕೊನೆ ಗಳಿಗೆವರೆಗೂ ಕಾದ್ರು. ಹಂಗಾಗಿ ಇವರಿಗೆ ಅಧಿವೇಶನದ ಮೌಲ್ಯ ಗೊತ್ತಿಲ್ಲ. ಹಂಗಾಗಿ ಇವರಿಂದ ಯಾವುದೇ ನಿರೀಕ್ಷೆ ಮಾಡೋ ಅವಶ್ಯಕತೆ ಇಲ್ಲ. ಹೌದು. ಯಾಕಂದ್ರೆ ಅನಿವಾರ್ಯ ಅಲ್ಲ, ಅವ್ರಿಗೆ ಯಾರಿಗೂ ಅನಿವಾರ್ಯ ಅಲ್ಲ. ಜನ ಚುನಾವಣೆಯನ್ನ ಎಷ್ಟು ಸೀರಿಯಸ್ ಆಗಿ ತಗೋತಾರೋ ಅನ್ನುವಂಥದ್ದು ಗೊತ್ತಾಗಿದೆ. ಅಧಿವೇಶನ ಇನ್ನೊಂದು ಮತ್ತೊಂದು ಗೆದ್ದಾದ್ಮೇಲೆ ಆಗುವಂತ ಇವಲ್ಲ, ಇದು ಯಾವುದು ನಮ್ಗೆ ಆಗತ್ತೆ ಇಲ್ಲ. ಈಗ ಗೆಲ್ಲದ ಕೊರ್ಟಿದೀವಿ, ಹಂಗಾಗಿ ಇದು ಯಾವುದು ಅನಿವಾರ್ಯ ಅಲ್ಲ ಅಂತ ತೋರಿಸ್ತಾ ಇದ್ರೆ ಜನ. ಇದನ್ನೆಲ್ಲ ಯಾವಾಗ ಈ ಸ್ವಸ್ಥ ಸಮಾಜ ಏನು ಹೇಳ್ತೀವಲ್ಲ, ಇವರು ಈ ಜನ ಅರ್ಥ ಮಾಡ್ಕೋಬೇಕು. ಇದನ್ನ ತುಂಬಾ ಕಣ್ಣಿಟ್ಟು ನೋಡ್ಬೇಕು, ಮನಸ್ಸಿಟ್ಟು ನೋಡ್ಬೇಕು, ತಲೆ ಇಟ್ಟು ನೋಡ್ಬೇಕು. ಇದನ್ನ ಅಲ್ಲೇ ಅರ್ಥ ಆಗುವಂಥದ್ದಿದೆ. ನೀವು ಯಾವುದಕ್ಕೆ ಎಷ್ಟು ಪ್ರಾಧಾನ್ಯತೆ ಕೊಡ್ತಾ ಇದ್ದೀರಿ ಅನ್ನುವಂಥದ್ದು ಕೂಡ ಜನಕ್ಕೇನಾದ್ರೂ ಮನ್ಸಿಗೆ ತಟ್ಟಿದ್ರೆ ಇಲ್ಲಿ ಎಲ್ಲ ಲೆಕ್ಕಾಚಾರಗಳು ಇಲ್ಲೇ ಸಿಗ್ತಾವೆ. ನಿಮಗೆ ನಮಗೆ ಎಷ್ಟು ಮಾನ್ಯತೆ ಕೊಡ್ತಾ ಇದ್ದೀರಿ ನೀವು ಅನ್ನುವಂಥದ್ದು. ಹಂಗಾಗಿ ನಿಮಗೆ ಚುನಾವಣೆ ಹೆಚ್ಚಾಯಿತು, ಚುನಾವಣೆ ನಂತರದಲ್ಲಿ ನಡೆಯುವಂಥದ್ದು ಯಾವುದು ನಿಮಗೆ ಲೆಕ್ಕಕ್ಕಿಲ್ಲ ಅನ್ನುವಂಥದ್ದು ತೋರಿಸ್ತಾ ಇದ್ದೀವಿ ಅಂತಂದ್ರೆ, ಸೊ ಈ ಲೆಕ್ಕಾಚಾರಗಳಲ್ಲಿ ಎಲ್ಲವೂ ಇದಾವೆ. ಜನ ಅರ್ಥ ಮಾಡ್ಕೋಬೇಕಷ್ಟು. ಅವ್ರ ಬಣ್ಣ ಇಲ್ಲೇ ಬಯಲಾಗ್ತದೆ, ಅಲ್ಲೇ ಇದೆ, ಎಲ್ಲವೂ ಅಲ್ಲೇ ಇದೆ. ಹೌದು. ನೀವು ತೆರೆದು ನೋಡ್ಬೇಕಷ್ಟೇ, ಯಾವುದನ್ನ ಮನಸ್ಸನ್ನ, ಕಣ್ಣನ್ನ ತೆರೆದು ನೋಡಿ. ಹೌದು. ಒಳಗಣ್ಣ ತೆರೆದು ನೋಡಿದ್ರೆ ನಿಮ್ಗೆ ಎಲ್ಲವೂ ಅಲ್ಲೇ ಸಿಗ್ತವೆ. ಯಾವುದಕ್ಕೆ ಎಷ್ಟೆಷ್ಟು ಈ ಅಧಿವೇಶನ ಅನ್ನುವಂಥದ್ದು ಎಷ್ಟು ಮುಖ್ಯ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಳ್ಳೋದೆ ತರಾತುರಿಯಲ್ಲಿ ನಿಮ್ಗೆ ಎಲ್ಲವನ್ನೂ ಮುಗಿಸ್ಕೋತಿದ್ರಿ ಅಂತಂದ್ರೆ ಹೌದು, ಗೊತ್ತಿಲ್ಲ ಯಾವ ಹಂತಕ್ಕೆ ಹೋಗಿ ನಿಲ್ಲುತ್ತೆ. ಮುಂದಿನ ರಾಜಕೀಯನೂ ಕೂಡ ಹೌದು ತುಂಬಾ ದೊಡ್ಡ ಮಟ್ಟದ ವಿಮರ್ಶೆಗಳಾಗಬೇಕು. ಇದನ್ನೆಲ್ಲ ಎಲ್ಲಾ ರಾಜಕಾರಣಿಗಳನ್ನ ಕೂರಿಸ್ಕೊಂಡು ಮಾತುಕತೆಗಳಾಗಬೇಕು. ಯಾರೊಬ್ರು ತಪ್ಪು ಅಂತ ಅಲ್ಲ ಇದು. ಹೌದು. ಅವ್ರಿಲ್ಲ ಇವ್ರಿಲ್ಲ ಅಂತ ಬಿಟ್ಟು ಮುಗಿಸ್ಕೊಂಡು ಹೋಗ್ತೀರಿ ನೀವು ಅಂತಂದ್ರೆ ಜನರಿಗೆ ಉತ್ತರ ಕೊಡುವಂತ ಮುಖ ಇಲ್ಲ ಅವ್ರ ಹತ್ರ. ಜನ ಕೇಳೋ ಪರಿಸ್ಥಿತಿ ಇಲ್ವಲ್ಲ, ಅದನ್ನ ಹೇಳಿ ದುರಂತ ಅದು. ಕೇಳಬೇಕು. ಪ್ರಭುತ್ವದ ಅಡಿಯಲ್ಲಿ ಇದೆಲ್ಲ ಇದ್ದಾಗ ಈ ವ್ಯವಸ್ಥೆ ಅಡಿಯಲ್ಲಿ ನಾವಿನ್ನೂ ರಾಜತಾಂತ್ರಿಕ ವ್ಯವಸ್ಥೆ ಅಡಿ ಇಲ್ಲಿದ್ದೀವಿ ಅಂದ್ರೆ ಅವ್ರು ಏನೋ ಹೇಳ್ತಾರೆ, ಅದಕ್ಕೆ ಅಲ್ಲಿಗೆ ಫೈನಲ್ ಆಗ್ತದೆ. ಯಾವುದೇ ವ್ಯವಸ್ಥೆಯನ್ನ ಜನ ಕೇಳುವವರೆಗೂ ಬರೋದಿಲ್ವೋ ಅದು ಪ್ರಜಾಪ್ರಭುತ್ವ ಅಲ್ವೇ ಅಲ್ಲ. ನಾವು ಪ್ರಜಾಪ್ರಭುತ್ವದ ಅಡಿಯಲ್ಲಿದ್ದಾಗ ನಾವು ಕೇಳುವಂಥವ್ರಾಗಬೇಕು. ಇಷ್ಟೊಂದು ವ್ಯವಸ್ಥೆ ಅಡಿ ನಾವು ತಂದು ನಿಮ್ಮನ್ನು ಕೂರಿಸಿದಾಗ ಅದನ್ನು ಅವ್ಯವಸ್ಥಿತವಾಗಿ ನೀವು ಮುಕ್ತಾಯಗೊಳಿಸುವಂಥದ್ದು, ನಿಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ನೀವು ಅಲ್ಲಿಗೆ ಮೊಟಕುಗೊಳಿಸುವಂಥದ್ದು ಏನಿದೆಯಲ್ಲ, ಈ ರೀತಿ ಹಲವು ನಡೀತಾ ಇರುತ್ತೆ. ಬಟ್ ನಾವು ಕೇಳೋ ಇಚ್ಛಾಶಕ್ತಿ ನಮಗಿರಬೇಕು, ಕೇಳುವಂಥ ಮನಸ್ಥಿತಿ ನಮ್ಮದಾಗಿರಬೇಕು. ಸಮಾಜ ಆ ನಿಟ್ಟಲ್ಲಿ ಹೋಗಬೇಕು. ಯಾವಾಗ ಸಮಾಜ ಆ ನಿಟ್ಟಲ್ಲಿ ಹೋಗುತ್ತೋ, ಪ್ರಜಾಪ್ರಭುತ್ವ ವ್ಯವಸ್ಥೆ ಅಡಿ ಬಂದಿರುವ ರಾಜಕಾರಣಿಗಳಿಗೆ, ಮುಖಂಡರುಗಳಿಗೆ ಭಯ ಇರುತ್ತೆ. ಆವಾಗ ಸರಿದಾರಿಯಲ್ಲಿ ರಾಜಕೀಯ ಆಗುತ್ತೆ. ರಾಜಕಾರಣದ ಹೋಗೋ ದಾರಿ ಹಂಗಾಗಬೇಕು ಅಂತಂದ್ರೆ ಮೊದಲು ನಮ್ಮಿಂದ ಬೇರೆ ಮಟ್ಟದಿಂದ ಬದಲಾವಣೆ ಆಗಬೇಕು. ಹೌದು. ಅದನ್ನು ಎಲ್ಲೂ ಕೂಡ ನಾವು ನಿರೀಕ್ಷೆ ಮಾಡ್ತಾ ಇಲ್ಲ. ಮಾಧ್ಯಮದವ್ರು ಕೇಳಿದ್ರೆ ನಿಮಗೆ ಕಟುವಾಗಿ ಟೀಕಿಸ್ತಾರೆ. ಅಂದ್ರೆ ಒಂದು ಸರ್ ನನಗೆ ಕಾಡ್ತಾ ಇರುವಂತದ್ದು ಈ ಗುಡ್ ಗವರ್ನೆನ್ಸ್ ವಿಚಾರದಲ್ಲಿ ಬಹಳ ದೊಡ್ಡ ದೊಡ್ಡ ಭಾಷಣ ಮಾಡ್ತಾರೆ. ಬಟ್ ವಿಪಕ್ಷಗಳಿಗೂ ಹಿಂಗೆ ಬೇಕಿತ್ತಾ? ಈ ಡಾಕ್ಟರ್ ಹೇಳಿದ್ದು, ನರ್ಸು ಕೊಟ್ಟಿದ್ದು ಹಾಲು ಅನ್ನೋ ತರನೇ ಇವರು ಯಾಕೆ ಬಾಯಿ ಮುಚ್ಕೊಂಡಿದ್ದಾರೆ ಅಂತ. ಈಗ ಇಬ್ಬರಿಗೂ ಚುನಾವಣೆ ಇದು, ಇಬ್ಬರಿಗೂ ಚುನಾವಣೆ. ಹಂಗಾಗಿ ಏನಾರ ಕಾಂಗ್ರೆಸ್ ಯಾವುದೋ ಒಂದು ಒತ್ತಡಕ್ಕೆ ಇದಾಗಿ ಅಲ್ಲೇನಾದ್ರೂ ಹೋಗ್ತಾ ಇದೆ ಅಂತಂದ್ರೆ ಅಧಿವೇಶನ ಯಾರಿಗೂ ಬೇಡ ಇವತ್ತು. ಹೌದು. ವಿರೋಧ ಪಕ್ಷಕ್ಕೂ ಬೇಡ, ಅವರಿಗೂ ಬೇಡ. ವಿರೋಧ ಪಕ್ಷದಲ್ಲಿ ಹಲ್ಲಿಲ್ಲ, ಬೆನ್ನುಮೂಳೆ ಇಲ್ಲ. ಹೌದು. ಹಂಗಾಗಿ ಅಂತ ವಿರೋಧ ಪಕ್ಷ ಇಲ್ಲಿ ಕೂತಿರೋದ್ರಿಂದ ನೀವು ಯಾವ ನಿರೀಕ್ಷೆನೂ ಮಾಡೋಕ್ಕಾಗಲ್ಲ. ನಾವು ನಿರೀಕ್ಷೆ ಮಾಡಬೇಕಾಗಿದ್ದು ಮತ್ತೆ ಜನರಿಂದ. ಮತ ಹಾಕಿ ನೀವು ತಗೊಂಬಂದು ರಾಜರನ್ನ ಕೂರಿಸ್ಕೊಂಡಿದ್ರಲ್ಲ, ರಾಜರ ನಡೆಗಳು ಸರಿ ಇಲ್ಲ ಅಂತ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಡಿ ಮತ್ತೆ ರಾಜ ಪ್ರಭುತ್ವ ನಡೆಸ್ತಾ ಇದ್ದಾರೆ. ಇದು ನಿಮಗೆ ಬೇಕಾಗಿತ್ತಾ? ಈ ನಿಟ್ಟಲ್ಲಿ ನೀವು ಕೆಲಸಗಳು ಮಾಡ್ತಾ ಇದ್ದೀರಿ. ಈ ನಾಯಕರುಗಳನ್ನ ನೀವು ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಆ ನಿಟ್ಟಲ್ಲಿ ತಗೊಂಡೋಗಿ ಕೂರಿಸ್ಕೋತಾ ಇದ್ದಾರೆ.
ಮಾಡೋದೇನಕ್ಕೆ ನಿಲ್ಲಿಸೋದೇನಕ್ಕೆ ಇವೆಲ್ಲ ಯೋಚನೆ ಮಾಡ್ತಾ ಹೋದರೆ ತುಂಬ ದೊಡ್ಡ ಮಟ್ಟದ ಬದಲಾವಣೆ ನಮ್ಮಿಂದ ಆಗಬೇಕಾಗಿದೆ. ಹೌದು. ಏನು ಸ್ವಾಸ್ಥ್ಯ ಸಮಾಜ, ಇನ್ನೊಂದು ಮತ್ತೊಂದು ಸಮಾಜದ ಅಡಿಯಲ್ಲೇ ಎಲ್ಲ ಚಿಂತನೆಗಳು ಬರಬೇಕು, ಇದನ್ನ ಬದಲಾವಣೆ ಮಾಡಬೇಕು ಅನ್ನುವಂಥ ಯೋಚನೆಗೆ ನಮ್ಮನ್ನು ಹಚ್ಚಬೇಕಾಗಿದೆ. ಅವಾಗಲೇ ಇದೆಲ್ಲ ಸಾಧ್ಯತೆ ಇರುತ್ತೆ. ಸೊ ಇದು ಹತ್ತು ಆಗಿರೋದ್ರಿಂದ ಈ ನಿಟ್ಟಲ್ಲಿ ತುಂಬ ದೊಡ್ಡ ಮಟ್ಟದ ಬೆಳವಣಿಗೆ ಯಾಕಂದರೆ ಈ ಹೊಸ ಯುವಕರು ಬರಬೇಕು, ಇನ್ನೊಬ್ರು ಬರಬೇಕು, ಮತ್ತೊಬ್ಬರು ಬರಬೇಕು ಅಂತ ಯಾಕೆ ನಿರೀಕ್ಷೆ ಮಾಡ್ತಾರೆ ಅಂತಂದ್ರೆ ಇದಕ್ಕೇನೆ. ಹೌದು. ನೀವು ಯುವಕರು ಬರಬೇಕು ಅಂದ ತಕ್ಷಣಕ್ಕೆ ಅವ್ರು ಯಾರಿಗೂ ಮೊಮ್ಮಗನಿಗೆ ಕೊಡಬೇಕು ಅನ್ನೋದಲ್ಲ. ಅದು ಹೊಸ ಕುಡಿ ಒಂದು ಎದ್ದು ಬರಬೇಕು. ಹೌದು. ಹೊಸ ಚಿಂತನೆ ಅಡಿಯೇ ಬರುವಂಥ ಹೊಸ ಒಂದು ಸಮುದಾಯ ಬರಬೇಕು, ಹೊಸ ಯುವ ಸಮುದಾಯಕ್ಕೆ ಒಂದು ಹಾದಿ ಮಾಡಿಕೊಡ್ಬೇಕು ಅನ್ನೋಂಥ ನಿಟ್ಟಲ್ಲಿ ನೀವು ಯುವಕರಿಗೆ ಅವಕಾಶ ಕೊಡಬೇಕು ಅಂತ ಬಿಟ್ಟು ಅವ್ರ ಮನೆ ತಾಯಿ ಹೇಳ್ತಿದ್ರಲ್ಲ, ಯುವಕರಿಗೆ ಅವಕಾಶ ಹೊಸ ಚಿಗುರು ಬಂದ್ಬಿಡ್ತು ಅಂತ. ಹೊಸ ಚಿಗುರು ನಿಮ್ಮ ಮನೇಲೆ ಬರಬಾರ್ದು ಅಂತ. ಹೌದು. ಕುಟುಂಬ ರಾಜಕಾರಣ ಆಗ್ಬಿಡುತ್ತೆ ಅನ್ನುವಂಥದ್ದು ಅದೇ ನಿಟ್ಟಲ್ಲಿ ಹೇಳ್ತಾ ಇರೋದು. ನಾಳೆ ಬೇರೆ ಚಿಗುರುಗಳು ಬೇರೆ ಬೇರೆ ಕುಟುಂಬದಲ್ಲೇ ಬಂದಿರ್ತವೆ. ಅಲ್ಲಿ ಜಗದೀಶ್ ಶೆಟ್ಟರ್ ಅವ್ರನ್ನ ನಿಲ್ಲಿಸ್ಕೊಂಡೆ ಇವರು ಪ್ರಹ್ಲಾದ್ ಜೋಶಿ ಅವ್ರು ಏನು ಹೇಳ್ತಾ ಇದ್ರಲ್ಲ, ಕುಟುಂಬ ರಾಜಕಾರಣ, ಅದೇ ಕುಟುಂಬ ರಾಜಕಾರಣಕ್ಕೆ ತಲೆ ಕೆಡಿಸ್ಕೊಂಡೇನೆ ಪಕ್ಷನೇ ಬಿಟ್ಟು ಹೋಗಿರೋರು ಪಕ್ಕದಲ್ಲಿ ನಿಲ್ಸ್ಕೊಂಡೆ ಮಾತಾಡ್ಕೊಂಡಿದ್ದಾರೆ. ಹಂಗಾಗಿ ಇಲ್ಲಿ ಏನು ನಿರೀಕ್ಷೆ ಮಾಡಕ್ ಸಾಧ್ಯ ನೀವು? ಈ ವ್ಯವಸ್ಥೆ ಅಡಿ ಏನ್ ನಿರೀಕ್ಷೆ ಮಾಡಕ್ ಸಾಧ್ಯ? ಬೈತಾ ಇರೋನು ಹಿಂದೆಗಡೆ ನಿಂತ್ಕೊಂಡಿರೋನು ಬೈಸ್ಕೊಂಡು ಹೋಗಿರೋನೆ ಅಥವಾ ಅದೇ ಲಾಭದಡಿ ಬಂದವನೇನೆ. ಹಾಗಾಗಿ ಈ ರಾಜಕೀಯ ವ್ಯವಸ್ಥೆ ಹಂಗೆ ಕೂತಿರ್ಬೇಕಾದ್ರೆ ನಾವು ಯಾವುದನ್ನು ನಿರೀಕ್ಷೆ ಮಾಡಕ್ ಸಮಾಜ ಬದಲಾವಣೆಯನ್ನ ನಿರೀಕ್ಷೆ ಮಾಡಿ ಅದರಡಿ ಬಂದಾಗ್ಲೇನೆ ಏನಾದರೂ ಹೊಸದೊಂದು ಸಾಧ್ಯ. ಹೌದು. ಹೊಸದು ಬರಬೇಕು ಅಂತಂದ್ರೆ ಆ ನಿಟ್ಟಲ್ಲಿ ಕೆಲಸ ಆಗಬೇಕು. ಎಸ್, ನಾವು ಗುಡ್ ಗವರ್ನೆನ್ಸ್ ಕೊಡಿ ಅಂದ್ರೆ ಇವರು ಗುಡ್ ಬೈ ಗವರ್ನೆನ್ಸ್ ಅಂತಿದ್ದಾರೆ. ಎಸ್, ಇನ್ನು ತುಳು ಭಾಷೆಯನ್ನ ರಾಜ್ಯ ಭಾಷೆಯನ್ನಾಗಿ ಸಿಎಂ ಘೋಷಣೆ ಮಾಡಬೇಕೆನ್ನುವಂತ ವಿಚಾರ ಅಧಿವೇಶನದಲ್ಲಿ ಇವತ್ತು ಶಾಸಕ ಉಮಾನಾಥ್ ಕೋಟ್ಯಾನ್ ಅವರು ಆಗ್ರಹಿಸಿದ್ರು. ದಕ್ಷಿಣ ಕನ್ನಡ ಜಿಲ್ಲೆಯ ಹೆಸರನ್ನ ಮಂಗಳೂರು ಜಿಲ್ಲೆಯಂತಾನೆ ಬದಲಾವಣೆ ಮಾಡಬೇಕು, ಇದು ಕರಾವಳಿ ಶಾಸಕರ ಒತ್ತಾಯ ಅನ್ನೋದಾಗಿ ಕೋಟ್ಯಾನ್ ಇವತ್ತು ಬಹಳ ಪ್ರಮುಖವಾಗಿ ಸದನದಲ್ಲಿ ಒಂದಿಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಅವರ ಹೇಳಿಕೆಯನ್ನ ನೋಡ್ಕೊಂಡ್ ಬರೋಣ. ತುಳುನಾಡು ಅಂತ ಹೇಳಿದ ಕೂಡಲೇ ನಮ್ಮ ಅರಬ್ಬಿ ಸಮುದ್ರದಿಂದ ಇರೋದು ಘಟ್ಟದವರೆಗೆ ಆಚೆ ಬಾರ್ಕೂರು ಅಂತ ಹೇಳ್ತಿದ್ದೆವು. ರಾಜಧಾನಿ ಇತ್ತು ತುಳುನಾಡಿದ್ದು, ರಾಜಧಾನಿ ಬಾರ್ಕೂರು. ಈಚೆ ನಮ್ಮ ಬಹುಶಃ ಶಬರಿಮಲೆಯವರೆಗೆ ತುಳುನಾಡು. ಸರಿ, ಇವತ್ತು ಕೇರಳ ಭಾಗದಲ್ಲಿ ಸ್ವಲ್ಪ ಇದೆ, ಇದು ಸಹ ತುಳುನಾಡೆ. ತುಳು ಭಾಷೆಯನ್ನ, ತುಳುನಾಡಿನ ಸಂಸ್ಕೃತಿಯನ್ನ ಅದು ನಾವು ಹೇಳಿದ್ರೆ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಈ ನಾಡಿನ, ತುಳುನಾಡಿನ ಅದೆಷ್ಟೋ ಜನ ಇವತ್ತು ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ, ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಇವತ್ತು ತುಳುನಾಡಿನ ಊಟ ಉಪಚಾರ ಅಥವಾ ಬೇರೆ ಬೇರೆ ರೀತಿಯ ಹೋಟೆಲ್ಗಳನ್ನ ಮಾಡಿ ಬೇರೆ ಬೇರೆ ರಾಜ್ಯದಲ್ಲಿ ಅಲ್ಲಿಯೂ ಸಂಘಗಳನ್ನ ಸ್ಥಾಪಿಸಿ ತುಳು ಭಾಷೆಗೆ ಗೌರವವನ್ನು ಕೊಡುವಂತ ಕೆಲಸವನ್ನ ಬೇರೆ ಬೇರೆ ಜಗತ್ತಿನ ದೇಶಗಳಲ್ಲಿ ಇವತ್ತು ಆಗ್ತಾ ಇದೆ. ಅಂತ ಒಂದು ಪವಿತ್ರವಾದಂತಹ ಭಾಷೆ ಅದೊಂದು ಕೇಂದ್ರದಲ್ಲಿ 8ನೇ ಪರಿಚಯಕ್ಕೆ ಸೇರಬೇಕು ಮತ್ತು ರಾಜ್ಯದಲ್ಲಿ ರಾಜ್ಯ ಭಾಷೆ ಆಗ್ಬೇಕು. ಅದಕ್ಕಾಗಿ ದಯವಿಟ್ಟು ನಾನು ಎಲ್ಲ ನಮ್ಮ ತುಳುನಾಡಿನ ಶಾಸಕರ ಪರವಾಗಿ ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಆ ಭಾಷೆಯನ್ನ ಒಂದು ರಾಜ್ಯ ಭಾಷೆಗೆ ಈ ಅಧಿವೇಶನದಲ್ಲಿ ಉತ್ತರ ಕೊಡುವಾಗ ಮುಖ್ಯಮಂತ್ರಿ ಅದನ್ನು ಘೋಷಣೆ ಮಾಡಬೇಕು. ತುಳು ಭಾಷೆಯನ್ನ ಉಳಿಸಬೇಕು. ಅದು ಇಡೀ ತುಳು ಸಮಾಜ ಅದನ್ನ ನೆನಪಿಡ್ತದೆ ಅಂತ ಈ ಸಂದರ್ಭ ಹೇಳುತ್ತಾ, ಕಡೆಯದಾಗಿ ದಕ್ಷಿಣ ಕನ್ನಡ ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ತೆಗೆದು ಮಂಗಳೂರು ಜಿಲ್ಲೆ, ನಮ್ಮ ಮಂಗಳೂರು ಕ್ಷೇತ್ರದಿಂದ ಸ್ಪರ್ಧೆ ಮಾಡುವ ನಮ್ಮ ಅಧ್ಯಕ್ಷರು ಮಂಗಳೂರು ಜಿಲ್ಲೆಯನ್ನಾಗಿ ಮಾಡಬೇಕು. ಮಂಗಳೂರು ದಕ್ಷಿಣ, ಮಂಗಳೂರು ಉತ್ತರ, ಮಂಗಳೂರು 3 ಕ್ಷೇತ್ರ ಇದೆ. ಮುಂದಿನ ದಿನಗಳಲ್ಲಿ ಮಂಗಳೂರು ಗ್ರಾಮಾಂತರ ಸಹ ಬರ್ಬೋದು. ಆ ದಕ್ಷಿಣ ಕನ್ನಡವನ್ನು ತೆಗೆದು ಅದನ್ನು ಮಂಗಳೂರು ಜಿಲ್ಲೆ ಅಂತ ಮಾಡಬೇಕು ಅಂತ ಹಲವಾರು ನಮ್ಮ ಶಾಸಕರು ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಅದನ್ನು ಸಹ ಪೂರಕವಾಗಿ ನಮಗೆ ಘೋಷಣೆ ನಾಡಿನ ಸಭೆಯಲ್ಲಿ ಮಾಡಬೇಕು ಅಂತ ಹೇಳುತ್ತಾ, ಕಡೆಯದಾಗಿ ನನಗೆ ಇಷ್ಟು ಹೊತ್ತು ತುಳು ಭಾಷೆಗೆ ತನ್ನದೇ ಆಗಿರುವಂತ ಲಿಪಿ ಇದೆ, ಸಾಕಷ್ಟು ಬೇಡಿಕೆಗಳಿದೆ. ಅನೇಕ ಬಾರಿ ಸ್ಪೀಕರ್ ಸೇರಿದಂತೆ ಆ ಭಾಗದ ಶಾಸಕರು ಕೂಡ ಸದನದಲ್ಲಿ ತುಳುವಲ್ಲೇ ಮಾತನಾಡಿರೋದಿದೆ. ಬಟ್ ಈ ಬೇಡಿಕೆಗೆ ಯಾಕೆ ಇಷ್ಟೊಂದು ಮೀನಾಮೇಷ ಆಗ್ತೀರಾ? ಅಷ್ಟೊಂದು ತೊಡಕುಗಳು ಇದೆಯಾ ಅಂತ? ಈಗ ಏನಾಗುತ್ತೆ, ರಾಜ್ಯ ಭಾಷೆಯನ್ನಾಗಿ ಅಷ್ಟು ಈಸಿಯಾಗಿ ಮಾಡಿದ್ರೆ, ಈಗಾಗಲೇ ಇರುವಂಥದ್ದು ಬ್ಯಾರಿ, ಕೊಂಕಣಿ, ಅರಭಾಷೆ, ಕನ್ನಡ ಅಲ್ಲೆಲ್ಲ ಮಾತಾಡ್ತಾ ಇರುವಂಥವ್ರು ಇರೋದ್ರಿಂದ ಭಾಷೆಗೆ 8ನೇ ಪರಿಚಯದಡಿ ತರಬೇಕು, ಸಂವಿಧಾನದಡಿ ಅನ್ನುವಂಥದ್ದನ್ನ ಸ್ಥಾನಮಾನದ ಗೌರವ ನಿರೀಕ್ಷೆ ಮಾಡ್ತಾ ಇದ್ದಾರೆ ಅವರು. ಹೌದು. ಹಾಗಾಗಿ ಇಲ್ಲಿ ಏನಾಗುತ್ತೆ, ಇವ್ರಿಗೆಲ್ಲವೂ ಇದೆ, ಲಿಪಿ ಇದೆ, ಆದರೆ ಇಲ್ಲಿವರೆಗೂ ಅವರು ಅಂಥ ದೊಡ್ಡ 2014-15 ಆಚೆಗೆ ಶಿಕ್ಷಣದಡಿ ತಂದಿದ್ದಾರೆ, NEP ಅಡಿ ತಂದಿದ್ದಾರೆ ಅವರು. ಒಂದು 20 ಜನ ಮಕ್ಕಳು SSLC ಎಕ್ಸಾಮ್ಸನ್ನು ಕೂಡ ಬರೆದ್ರು ಅನ್ಸುತ್ತಲ್ಲಿ. ಆ ನಿಟ್ಟಲ್ಲಿ ನೋಡಿದ್ರೆ ಇವರ ಬೇಡಿಕೆ ಏನಿದೆ, 2021-22 ಒಂದ್ಸರಿ ಇದೇ ನಿಟ್ಟಲ್ಲಿ ಟ್ವಿಟರ್ ಅಭಿಯಾನ ಮಾಡ್ತಾರೆ. ಹೌದು.
ಟ್ವಿಟರ್ ಅಭಿಯಾನ ಮಾಡ್ತಾರೆ. ಬಟ್ ಅದಕ್ಕೆ ಒಂದಿನ 2 ದಿನ 1 ವಾರಕ್ಕೆ ಸೀಮಿತ ಆಗ್ಬಿಡುತ್ತೆ. ನೀವು ಹೋರಾಟ ಯಾವತ್ತೂ ಅದ್ರ ಸೀಮಿತಕ್ಕೆ ಮಾಡ್ಕೊಂಡಿದ್ದಾಗ ಈ ರೀತಿ ಹೇಳಿಕೆಗಳಿಗೆ ಸೀಮಿತ ಆಗ್ಬಿಡುತ್ತೆ. ಆಗಾಗ ಮುನ್ನೆಲೆಗೆ ಬರ್ತಾ ಹೋಗ್ತಾ ಯಾವುದಾದ್ರೂ ಬೇಡಿಕೆಯನ್ನು ಮುಂದಿಟ್ಟರೆ ಅದಕ್ಕೆ ತಕ್ಕಂಗೆ ಪೂರ್ವ ಯೋಜನೆಗಳನ್ನು ಇಟ್ಟುಕೊಂಡು ಮುಂದಿನ ಹಂತಕ್ಕೆ ತಲುಪೋದು ಹೆಂಗೆ, ಅದನ್ನು ತಾರ್ಕಿಕ ಹಂತಕ್ಕೆ ತಗೊಂಡೋಗೋದು ಹೆಂಗೆ ಅಂತ ಗೊತ್ತಿಲ್ಲದೆ ಸುಮ್ಮನೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟರು ಮಾತಾಡಿದ್ದೀನಿ. ತುಳು ಭಾಷೆಯನ್ನು ನೀವು ಅಷ್ಟು 2000 ಪಂಡಿತರ ಲೆಕ್ಕಾಚಾರದಲ್ಲಿ 2000ಕ್ಕೂ ಹೆಚ್ಚು ಇತಿಹಾಸ ಹೊಂದಿದೆಯಂತೆ. ಲಿಪಿ ಇದೆ, ತಿಗಳರಿ ಲಿಪಿ ಇದೆ ಅವರಿಗೆ. ತಿಗಳರಿ ಲಿಪಿ ಅಂತ ಏನೋ ಬರುತ್ತೆ, ಕನ್ನಡದಲ್ಲೇ ಲಿಪಿಗಳನ್ನು ಬಳಸ್ತಾ ಇದ್ರು, ತಿಗಳರಿ ಲಿಪಿ ಅಂತ ಏನೋ ಮಾಡ್ಕೊಂಡಿದ್ದಾರೆ. ಸೊ ತುಳು ಮಾತಾಡೋರು ಉಡುಪಿ, ಮಂಗಳೂರು, ಕಾಸರಗೋಡು ಭಾಗದಲ್ಲೂ ಇದೆ, ಕೇರಳದ್ದು ಕಾಸರಗೋಡು ಭಾಗದಲ್ಲೂ ಇದೆ. ಆಮೇಲೆ ತುಳುವರು ಎಲ್ಲ ಕಡೆನೂ ಹೊರಟೋಗಿದ್ದಾರೆ. ಒಂದು ಕರ್ನಾಟಕದಲ್ಲೇ 18 ಲಕ್ಷ ಚಿಲ್ಲರೆ ಇದಾರಂತೆ ಭಾರತದಲ್ಲಿ. ಹೌದು, 18 ಲಕ್ಷ ಚಿಲ್ಲರೆ ಭಾರತದಲ್ಲಿ ಇದಾರಂತೆ. ವರ್ಲ್ಡ್ ವೈಡ್ ಸುಮಾರು ಕಡೆ ಹಂಚಿ ಹೋಗಿದ್ದಾರೆ. ದ್ರಾವಿಡ ಭಾಷೆಯಲ್ಲೇ ಸ್ವತಂತ್ರಗೊಂಡ ಮೊದಲ ಭಾಷೆ ಅಂತದ್ದು. ಆ ರೀತಿಯೆಲ್ಲ ಹಿನ್ನೆಲೆಗಳು ಇಟ್ಕೊಂಡು ಅದು ಒಂದು ಭಾಷೆಯಾಗಿ ಉಳಿದಿಲ್ಲ, ಅದೊಂದು ಸಂಸ್ಕೃತಿ ಪರಂಪರೆಯಾಗಿ ಉಳಿದಿದೆ ಅನ್ನುವಂಥ ನಿಟ್ಟಲ್ಲಿ ಇವ್ರ ಹೋರಾಟ. ಹೌದು, ಸರಿಯಾದ ದಾರಿಯಲ್ಲಿ ಹೋದರೆ. ಇಲ್ಲೂ ಒಂದು ತೊಡಕು ಏನಾಗುತ್ತೆ, ಈಗಾಗಲೇ ಕೊಡವ ಭಾಷೆ, ಇನ್ನೊಂದು ಭಾಷೆ, ಮತ್ತೊಂದು ಭಾಷೆ ಅಂತ ಬಂದಾಗ ರಾಜ್ಯದೊಳಗಡೆ ಭಾಷೆಗಳಿಗೆ ರಾಜ್ಯ ಸ್ಥಾನಮಾನ ಸಿಕ್ಕಾಗ ಏನಾಗುತ್ತೆ, ರಾಜ್ಯಗಳನ್ನ ಒಡಿಬೇಕು ಅನ್ನುವಂಥ ನಿಟ್ಟಲ್ಲಿ ಬಂದಾಗ ತುಳುವರು ನಮಗೊಂದು ರಾಜ್ಯ ಮಾಡಿಕೊಡಿ, ತುಳು ಮಾತಾಡುವವರಿಗೆ, ಕೊಡವರು ನಮಗೊಂದು ಭಾಷೆ ರಾಜ್ಯ ಮಾಡಿಕೊಡಿ, ಉತ್ತರ ಕರ್ನಾಟಕದವರು ನಮ್ಮ ಶೈಲಿಗೆ ಸಂಬಂಧಪಟ್ಟಂಗೆ ನಮಗೊಂದು ರಾಜ್ಯ ಮಾಡಿಕೊಡಿ ಅಂತ ರಾಜ್ಯಗಳು ಹರಿದು ಹಂಚಿ ಹೋಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ನಿಟ್ಟಲ್ಲಿ ಕೆಲವೊಂದಷ್ಟು ಒಂದು ಬೇರೆ ಲೆಕ್ಕಾಚಾರದಲ್ಲಿ ಮಾಡಬೇಕು. ಇವನ್ನೆಲ್ಲ ತುಂಬ ಅಷ್ಟು ಈಸಿಯಾಗಿ ಮಾಡುವಂಥದ್ದಲ್ಲ. ಹೋರಾಟಗಳು ಮಾಡಬೇಕು, ಭಾಷಾ ವಿಚಾರದಲ್ಲಿ ಮಾಡಬೇಕು. ಭಾಷೆಗೆ ಒಂದು ಇತಿಹಾಸ ಇದೆ, ಇತಿಹಾಸ ಇರುವಂಥ ಭಾಷೆಯನ್ನು 8ನೇ ಪರಿಚಯದಡಿ ತಗೊಂಬಂದ್ಬಿಟ್ಟು ರಾಜ್ಯದ ಈ ಕನ್ನಡದ ರೀತಿಯಲ್ಲೇ ಇನ್ನೊಂದು ಭಾಷೆ ಅಂತ ಬಿಟ್ಟು 22 ಭಾಷೆಗಳು ಈ 8ನೇ ಪರಿಚಯದಡಿ ಬರ್ತವೆ, ಸಮಾನ ಸ್ಥಾನಮಾನ ಗೌರವವನ್ನು ಹೊಂದಿರುವಂಥವು. ಹಾಗಾಗಿ ಈ ಅಡಿಯಲ್ಲೇ ನಮ್ಮನ್ನು ತಗೊಂಬನ್ನಿ ಅಂತೇಳಿ ಏನು ಹೇಳ್ತಿದ್ದಾರೆ. ಬೇರೆ ರಾಜ್ಯಗಳಲ್ಲಿ ಅಷ್ಟು ಅದಕ್ಕೊಂದು ಅವಕಾಶಗಳಿಲ್ಲ. ಇಲ್ಲೂ ಇರುವಂಥ ಅವಕಾಶಗಳಿಗೆ ಅವರು ಕರೆ ಕೊಟ್ಟಾಗ ಅದೇ ನಿಟ್ಟಲ್ಲಿ ಹೋರಾಟ ಆಗಬೇಕು. ಮತ್ತೆ ಇವರಿಗೆ ಒಂದು ಮನಸ್ಥಿತಿ ಇರಬೇಕು, ನಾಳೆ ನಾವು ರಾಜ್ಯ ಒಡೆಯೋದಿಲ್ಲ ಅನ್ನೋದು. ಹೌದು, ಆ ಭರವಸೆಗಳನ್ನು ಕೊಟ್ಟಾಗ ಮಾತ್ರ ಇವು, ಯಾಕಂದರೆ ಕೊಂಕಣಿಗೆ ಆಲ್ರೆಡಿ ಕೊಟ್ಟಿದ್ದೀವಿ, ಬ್ಯಾರಿ ಅರೆಭಾಷೆ, ಈ ಕನ್ನಡ ನಮ್ಮ ಈ ರಾಜ್ಯದ ಸಂಸ್ಕೃತಿಗೆ, ನಮ್ಮ ಪರಂಪರೆಗೆ ತುಳುನಾಡಿನ ವರಗಳು ಸುಮಾರು ಇದಾವೆ. ಅದೆಲ್ಲ ವರದಾನದ ಭಾಷೆಗಳೇ. ಅಲ್ಲಿಯ ಶೈಲಿ ಪಾಡ್ದಾನ ಇದೆ, ಅಂದ್ರೆ ಜಾನಪದ ಶೈಲಿ, ಯಕ್ಷಗಾನದ್ದು ಇನ್ನೂ ತುಳುವಲ್ಲೇ ಮಾಡ್ತಾರೆ. ಹೌದು. ಸೊ ಹಾಗಾಗಿ ಅದೊಂಥರ ಸಾಂಸ್ಕೃತಿಕವಾಗಿ ತುಂಬ ದೊಡ್ಡ ಮಟ್ಟದ ಅಭಿವೃದ್ಧಿ ಹೊಂದಿದ ಭಾಷೆ ಅದು. ಹೌದು. ರಾಬರ್ಟ್ ಅಂತ ಯಾರೋ ಒಬ್ಬ ಹೇಳಿದ್ದ ಆಗ್ಲೇನೆ 800ರಲ್ಲೇ. ಹೌದು. ಸೊ ಹಾಗಾಗಿ ಈ ಭಾಷೆಯನ್ನ ರಾಜ್ಯ ಭಾಷೆಯನ್ನಾಗಿ ಮಾಡಿ ಅನ್ನುವಂಥದ್ದು ಕೋಟ್ಯಾನೇನು ಹೇಳಿದ್ದಾರೆ ಮನುಷ್ಯ. ಈ ವ್ಯಕ್ತಿಯ ಒಕ್ಕೊರ್ಲ ಧ್ವನಿ ಒಬ್ಬನದ್ದು ಆಗಬಾರದು. ಹೌದು, ಇದು ಆ ತುಳು ಭಾಷಿಕರ ಮಾತಾಗಬೇಕು. ಅವ್ರು ಏನು ಹೇಳಿದ್ದಾರೆ, ಕೊನೆಯದಾಗಿ ಏನು ಹೇಳಿದ್ರು ಅವರು, ಮಂಗಳೂರು ಜಿಲ್ಲೆಯಾಗಿ ಮಾಡಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಸಾಧ್ಯತೆ ಇದೆ. ಹೌದು, ಮಾಡ್ಕೊಳ್ಳಿ, ಒತ್ತಾಯನ ಮಾಡಿ. ಹೌದು, ಇನ್ನೂ ಆಗ್ರಹಪಡಿಸಿ, ನೀವೆಲ್ಲ ಒಂದು ಸಮೂಹ ಆಗಿ ಹೋಗಿ ನೀವು ನಿಂತ್ಕೊಳ್ಳಿ. ಮಂಗಳೂರಲ್ಲಿರೋರು ಉಮಾನಾಥ್ ಕೋಟ್ಯಾನ್ ಒಬ್ಬರೇ ಅಲ್ಲ. ಹೌದು, ಅಲ್ಲಿ ಒಬ್ಬರ ಧ್ವನಿಯಾಗಿದ್ದಾರೆ. ಅವರ ಹಿಂದಿನ ಧ್ವನಿಗಳು ಒಕ್ಕೊರ್ಲಲ್ಲಿ ಬರಬೇಕು. ಯಾರೋ ಒಬ್ಬ ಇದನ್ನ ಲಾಭಕ್ಕೆ ಎತ್ಕೊಂಡ ಅನ್ನುವಂಥ ನಿಟ್ಟಲ್ಲಿ ನಿಮ್ಮ ಹೋರಾಟ ಸಾಗಿಸ್ತು ಅಂತಂದ್ರೆ ನಿಮ್ಮಲ್ಲಿ ಬಲ ಕಡಿಮೆ ಆಗ್ತಾ ಹೋಗುತ್ತೆ. ಹಂಗಾಗಿ ತುಳು ಭಾಷೆಗಿರುವಂಥ ಪರಂಪರೆ ಸಂಸ್ಕೃತಿಯನ್ನು ನೋಡಿದ್ರೆ ಆ ಭಾಷೆಗೆ ಒಂದು ಮಾನ್ಯತೆ ಸಿಗಲಿ ಅನ್ನುವಂಥದ್ದು ಎಲ್ಲರ ಒತ್ತಾಯ ಕೂಡ ಇದೆ. ಅಲ್ಲಿ ಕರಾವಳಿಗರು ಪಕ್ಷ ಭೇದ ಮಾಡದೆ ಬಂದು ನಿಂತ್ಕೋತಾರೆ. ಆದ್ರೆ ಆ ನಿಟ್ಟಲ್ಲಿ ಹೋರಾಟಗಳಾಗ್ತಾ ಇಲ್ಲ. ಇದೇನು ಒಂದು ಸುಮ್ಮನೆ ರುಚಿಗೆದ್ದಾಗ ಒಂದ್ಸರಿ ಹಿಂಗೆ ಅವಕಾಶ, ಅದೇ 21 22 ಒಂದ್ಸರಿ ಹಂಗೆ ಮಾಡಿದ್ರು, 1-2 ದಿನಕ್ಕೆ ಸೀಮಿತ ಆಯಿತು. 2.5 ಲಕ್ಷ ಜನ ಟ್ವೀಟ್ ಮಾಡಿದ್ರು ಆ ಟೈಮಲ್ಲಿ, ಒಂದೇ ದಿನದಲ್ಲಿ. ಭಾನುವಾರ ಏನೋ ಆಗಿದ್ದದು. ಹೌದು, ಆ ದಿನ ಒಂದೇ ದಿನ 2.5 ಲಕ್ಷ ಜನ ಟ್ವೀಟ್ ಮಾಡಿದ್ರು, ಅಲ್ಲಿಗೆ ಮುಗೀತು, ಟ್ವಿಟರ್ ಅಭಿಯಾನ ಮುಗೀತು. ಇವರಿಗೆ ಕಾರ್ಯರೂಪಕ್ಕೆ ಬರಬೇಕು ಅಥವಾ ಸುಮ್ಮನೆ ಅದು ಪ್ರಚಲಿತದಲ್ಲಿ ಇಡಬೇಕು ಅನ್ನುವಂಥ ನಿಟ್ಟಲ್ಲೂ ಅಥವಾ ಗೊತ್ತಿಲ್ಲ. ಯಾವಾಗಲೂ ಕಾರ್ಯರೂಪಕ್ಕೆ ಬರಬೇಕು ಅಂದ್ರೆ ನೀವು ತಾರ್ಕಿಕ ಹಂತಕ್ಕೆ ತಗೊಂಡು ಹೋಗ್ಬೇಕನ್ನ. ಹೌದು, ಇವತ್ತೇನೋ ಸುಮ್ಮನೆ ಸದನದಲ್ಲಿ ಒಂದು ಅವಕಾಶ ಕೊಟ್ಟರು, ಧನ್ಯವಾದಗಳು ಅಂತ ಹೇಳ್ಬಿಟ್ಟು ಮನೆಗೆ ಹೋದ್ರೆ ಇವತ್ತಿಗೆ ಅದು ಮುಗಿದೋಯ್ತು. ಹೌದು, ನಾಳೆ ನಿಮ್ಮನ್ನು ಯಾರು ಅದನ್ನು ಪರಿಗಣಿಸೋದೇ ಇಲ್ಲ. ಆದರೆ ಈ ಹೋರಾಟ ಬೇರೆ ನಿಟ್ಟಲ್ಲಿ ಆಗಬೇಕು. ನೀವು ಮಾಡಲೇಬೇಕು ಅಂತಂದ್ರೆ ಬೇರೆ ನಿಟ್ಟಲ್ಲಿ ಹೋರಾಟ ಮಾಡಿದ್ರೆ ಆಗತ್ತೆ. ಯಾಕಂದ್ರೆ ತುಂಬಾ ದೊಡ್ಡ ಮಟ್ಟದ ಸದ್ದು ಮಾಡುವಂತ ಭಾಷೆ ಇದು. ಹೌದು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.